ಕೊಡ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ನೇಮಕಾತಿ ತಗೋತಿದ್ದಾರೆ ಅಪೆಂಡಿಸ್ಗೆ. ರೈಲ್ವೆ ಅಪೆಂಡಿಸ್ ನೇಮಕಾತಿ ಹುದ್ದೆನೂ ಅದೇ ಅಪೆಂಡಿಸ್ ಅಂತಾನೆ. ಒಟ್ಟು ಹುದ್ದೆ ತಗೋತಿರೋದು ಅವ್ರ ಅಪೆಂಡಿಸ್ಗೆ 3,317 ನೋಡಿ, ತುಂಬಾ ಜಾಸ್ತಿ ಇದಾವೆ. 3,317 ಹುದ್ದೆಗಳಿಗೆ ಅಪೆಂಡಿಸ್ ಕರೀತಾ ಇದ್ದಾರೆ. ಇದು ಉದ್ಯೋಗ ಸ್ಥಳ ಬಂದು ಕೂಡ ಮಲ್ಪೆ ಕರ್ನಾಟಕ, ಅಂದ್ರೆ ಕರ್ನಾಟಕದಲ್ಲೇ. ಕೆಲವರು ಅಪೆಂಡಿಸ್ ಮಾಡ್ಬೇಕಾದ್ರೆ ಬೇರೆ ಬೇರೆ ಸ್ಟೇಟ್ಗೆ ಹೋಗ್ಬೇಕಾಯ್ತೆ ಅಂತ ನೋಡಿ ಕೆಲವರು ಅಪೆಂಡಿಸ್ ಮಾಡೋದೇ ಇಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್. ಬಟ್ ಇದೇನಪ್ಪಾ ಅಂತಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಕರ್ನಾಟಕದಲ್ಲೇನೆ ಇವರು ಅಪೆಂಡಿಕ್ಸ್ಗೆ ಕರೆದಿದ್ದಾರೆ. ಮಲ್ಪೆನಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲಿಗೆ ಕರೆದಿದ್ದಾರೆ ಕರ್ನಾಟಕದಲ್ಲೇ. ನೋಡಿ ಹಾಕ್ಬೋದು. 3,000 ಮೇಲೆ ಇದ್ದಾವೆ. 3,317 ಅಪೆಂಡಿಸ್ ಪೋಸ್ಟ್ಗಳಿಗೆ ಕರೆದಿದ್ದಾರೆ. ಇದಕ್ಕೆ ವಿದ್ಯಾರ್ಥಿ ಏನಪ್ಪಾ ಅಂದ್ರೆ ಅಧಿಸೂಚನೆ ಪ್ರಕಾರ, ಅಂದ್ರೆ ಅವ್ರು ಹೇಳಿರೋ ಅಧಿಸೂಚನೆ ಪ್ರಕಾರ ಯಾವುದೇ ಮಂಡಳಿಯಿಂದ 10ನೇ ತರಗತಿ ಅಂದ್ರೆ SSLC ಪಾಸ್ ಆಗಿರ್ಬೇಕು, ಜೊತೆಗೆ 12ನೇ ತರಗತಿ ಅಂದ್ರೆ PUC ಪಾಸ್ ಆಗಿರ್ಬೋದು, ಅಥವಾ ITI ಪಾಸ್ ಆಗಿರೋರು ಆರಾಮಾಗಿ ಅರ್ಜಿನ ಸಲ್ಲಿಸಬಹುದು. ಅಂದ್ರೆ SSLC